ಇತ್ತೀಚೆಗೆ ಸುಕ್ಕಾ ಸೂರಿ ಯುವರಾಜ್ ಕುಮಾರ್ ಅವರಿಗಾಗಿ ಸಿನಿಮಾ ನಿರ್ದೇಶನ ಮಾಡ್ತಾರೆ ಎನ್ನುವ ಸುದ್ದಿ ಗುಲ್ಲಾಗಿತ್ತು. ಕೆಲವು ಕಡೆ ಜಾಕಿ 2 ಟೈಟಲಲ್ಲಿ ಸಿನಿಮಾ ಮಾಡಬಹುದು ಎನ್ನಲಾಗಿತ್ತು. ಆದರೆ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಸೂರಿ ಯುವರಾಜ್ ಕುಮಾರ್ ಜೊತೆಗೆ ಈಗಾಗಲೇ ಬೇರೆ ನಾಯಕ ನಟನ ಜೊತೆ ಅನೌನ್ಸ್ ಮಾಡಿರುವ ಚಿತ್ರವನ್ನೇ ನಿರ್ದೇಶನ ಮಾಡುವ ತಯಾರಿಯಲ್ಲಿದ್ದಾರೆ ಎನ್ನಲಾಗ್ತಿದೆ. ಈ ಚಿತ್ರಕ್ಕೆ ನಾಯಕಿಯಾಗಿ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಅಭಿನಯಿಸಲಿದ್ದಾರೆ. ಈಗಾಗಲೇ ದುನಿಯಾ ವಿಜಯ್ ತಮ್ಮ ನಿರ್ದೇಶನದ ಸಿಟಿ ಲೈಟ್ಸ್ ಸಿನಿಮಾದಲ್ಲಿ ತಮ್ಮ ಮತ್ತೊಬ್ಬ ಮಗಳು ಮೋನಿಶಾರನ್ನ ವಿನಯ್ ರಾಜ್ಕುಮಾರ್ ಎದುರು ನಾಯಕಿಯಾಗಿಸಿದ್ದಾರೆ. ಇದೀಗ ಸೂರಿ ದುನಿಯಾ ವಿಜಯ್ ಅವರ ಮಗಳಾದ ಮೋನಿಕಾರನ್ನ ಯುವರಾಜ್ ಕುಮಾರ್ ಅವರ ಜೊತೆ ನಾಯಕಿಯಾಗಿ ನಟಿಸುವಂತೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ದುನಿಯಾ ವಿಜಯ್ ಅವರ ಇಬ್ಬರು ಮಕ್ಕಳು ದೊಡ್ಡಮನೆ ಕುಡಿಗಳ ಎದುರು ನಾಯಕಿಯರಾಗಿ ನಟಿಸ್ತಾ ಇರೋದು ತುಂಬಾನೇ ವಿಶೇಷ. ಅಂದಹಾಗೆ ಸೂರಿ ಯುವರಾಜ್ ಕುಮಾರ್ ಅವರಿಗಾಗಿ ಮಾಡಬೇಕು ಅಂದ್ಕೊಂಡಿರುವ ಚಿತ್ರ ಬೇರೆ ಯಾವುದೂ ಅಲ್ಲ, ಅದುವೇ ಕಾಗೆ ಬಂಗಾರ ಸಿನಿಮಾ. ಈ ಮೊದಲು ಕಾಗೆ ಬಂಗಾರ ಚಿತ್ರಕ್ಕೆ ವಿರಾಟ್ ನಾಯಕನಾಗಿ ಆಯ್ಕೆಯಾಗಿದ್ರು. ಕಾರಣಾಂತರಗಳಿಂದ ಈಗ ಈ ಆಫರ್ ಯುವರಾಜ್ ಕುಮಾರ್ ಅವರ ಬಳಿಗೆ ಬಂದಿದೆ. ಆದರೆ ಈಗಾಗಲೇ ಯುವ ಸಿನಿಮಾದ ಮೂಲಕ ಮಾಸ್ ಹೀರೋ ಆಗಿ ಗುರುತಿಸಿಕೊಂಡಿರುವ ಯುವರಾಜ್ ಕುಮಾರ್ ಯಕ್ಕ ಎನ್ನುವ ಮತ್ತೊಂದು ಆಕ್ಷನ್ ಮೂವಿಯಲ್ಲಿ ರಗಡ್ ಪಾತ್ರ ಮಾಡ್ತಾ ಇದ್ದಾರೆ. ಈ ನಡುವೆ ಸೂರಿ ಅವರ ವಿಭಿನ್ನ ಕಥೆಯ ಕಾಗೆ ಬಂಗಾರದಲ್ಲಿ ನಟಿಸೋದಕ್ಕೆ ಯುವರಾಜ ಒಪ್ಪುತ್ತಾರಾ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಯುವ ಅವರಿಗೂ ಸೂರಿ ನಿರ್ದೇಶನದಲ್ಲಿ ನಟಿಸುವ ಬಯಕೆ ಇದೆ. ಯಾಕಂದ್ರೆ ಸೂರಿ ಪುನೀತ್ ರಾಜ್ಕುಮಾರ್ ಅವರಿಗೆ 3 ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು. ಶಿವಣ್ಣನಿಗೆ ಟಗರು ಮಾಡಿ ದಾಖಲೆ ಬರೆದಿದ್ರು. ಚಿಕ್ಕಪ್ಪನಿಗೆ ಮತ್ತು ದೊಡ್ಡಪ್ಪನಿಗೆ ಆಕ್ಷನ್ ಕಟ್ ಹೇಳಿದ್ದ ನಿರ್ದೇಶಕ ತಮಗೂ ನಿರ್ದೇಶನ ಮಾಡ್ತಾರೆ ಅಂದರೆ ಖಂಡಿತ ಯುವರಾಜ ಒಪ್ಪೋ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಇಲ್ಲಿ ನಾಯಕನಿಗೆ ಮಾಸ್ ಇಮೇಜ್ ಇದ್ರೆ ಮಾತ್ರ ಯುವರಾಜ್ ಕುಮಾರ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇವೆ. ಯಾಕಂದ್ರೆ ಸೂರಿ ಕೆಲವೊಮ್ಮೆ ಹೊಸ ನಾಯಕ ನಟರನ್ನ ಹಾಕೊಂಡು ಪ್ರಯೋಗಕ್ಕೆ ಇಳಿದು ಬಿಡ್ತಾರೆ. ಒಮ್ಮೊಮ್ಮೆ ಈ ರೀತಿಯ ಪ್ರಯೋಗಗಳು ಕೈಕೊಡುವ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಹಿಂದೆ ಅವರ ನಿರ್ದೇಶನದ ಬ್ಯಾಡ್ ಮ್ಯಾನರ್ಸ್ ಮತ್ತು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಂಥ ಯಶಸ್ಸನ್ನು ಕಾಣಲಿಲ್ಲ. ಅದಕ್ಕೆ ಸೂರಿ ಮಾಡಿದ ಪ್ರಯೋಗವೇ ಕಾರಣ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ಸೂರಿ ಮಾಸ್ ಸಿನಿಮಾ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ಅದು ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡುತ್ತೆ ಅನ್ನೋದಕ್ಕೆ ದುನಿಯಾ ಜಾಕಿ ಸಿನಿಮಾಗಳೇ ಸಾಕ್ಷಿ. ಯುವರಾಜ್ ಕುಮಾರ್ ಅವರಿಗೂ ಕೂಡ ಇದೇ ರೀತಿಯ ಮಾಸ್ ಸಿನಿಮಾಗಳಲ್ಲಿ ನಟಿಸುವ ಆಸೆ ಇದೆ ಮತ್ತು ಅಂತಹ ಮಾಸ್ ಸಿನಿಮಾದ ಅವಶ್ಯಕತೆ ಇಬ್ಬರಿಗೂ ಇದೆ. ಒಟ್ಟಾರೆ ಇಬ್ಬರಿಗೂ ಒಂದು ದೊಡ್ಡ ಬ್ರೇಕ್ ಬೇಕಾಗಿದೆ. ದುನಿಯಾ ಸೂರಿ 2015ರಲ್ಲಿ ರಿಲೀಸ್ ಆಗಿದ್ದ ಕೆಂಡ ಸಂಪಿಗೆ ಚಿತ್ರದ ಪ್ರೀಕ್ವೆಲ್ ಕಾಗೆ ಬಂಗಾರ ಸಿನಿಮಾ ಮಾಡದಾಗಿ ಘೋಷಣೆ ಮಾಡಿದ್ರು. ನಂತರ ಶಿವಣ್ಣ ನಾಯಕತ್ವದಲ್ಲಿ ಟಗರು, ಅಪ್ಪು ಜೊತೆ ದೊಡ್ಡಮನೆ ಹುಡುಗ, ಪಾಪ್ಕಾರ್ನ್ ಮಂಕಿ ಟೈಗರ್ ಮತ್ತು ಬ್ಯಾಡ್ ಮ್ಯಾನರ್ಸ್ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ರು. ಈ ನಡುವೆ ಕಾಗೆ ಬಂಗಾರ ಸಿನಿಮಾದ ಚರ್ಚೆ ಆಗ್ತಾನೇ ಇತ್ತು. ಇದೀಗ ಇದರ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇದೆ. ಕಾಗೆ ಬಂಗಾರ ಭಾಗ 3 ಎನ್ನುವ ಟೈಟಲ್ನಲ್ಲಿ ಸೂರಿ ಸಿನಿಮಾ ಮಾಡಲು ತಯಾರಿ ನಡೆಸಿದ್ದಾರೆ. ಈ ಚಿತ್ರಕ್ಕೆ ಜಯಣ್ಣ ಫಿಲ್ಮ್ಸ್, PRK ಪ್ರೊಡಕ್ಷನ್ ಮತ್ತು KRG ಸ್ಟುಡಿಯೋಸ್ ಜಂಟಿಯಾಗಿ ನಿರ್ಮಾಣ ಮಾಡಲು ಮುಂದಾಗಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಮೂಡಿಬರ್ತಾ ಇರುವ ಸಿನಿಮಾ. ಈಗಾಗಲೇ ಹಲವು ಬಗೆಯಲ್ಲಿ ತಯಾರಿ ಮಾಡಿಕೊಳ್ಳಲಾಗಿದೆಯಂತೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ವರ್ಷ ಸಿನಿಮಾ ರಿಲೀಸ್ ಮಾಡುವ ಆಲೋಚನೆ ಇದೆ ಎನ್ನಲಾಗುತ್ತಿದೆ. ಯುವರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸಲಿರುವ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ರಿತನ್ಯಾ ಅಂತ ಹೆಸರು ಬದಲಾಯಿಸಿಕೊಂಡಿದ್ದಾರೆ. ಈಗಾಗಲೇ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ಇವರು ಅಭಿನಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯುವ ಕೂಡ ಎಕ್ಕ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾ ಬರುವ ಜೂನ್ 6ಕ್ಕೆ ಬಿಡುಗಡೆಯಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಕಾಗೆ ಬಂಗಾರ ಚಿತ್ರ ಏಪ್ರಿಲ್ನಿಂದ ಚಿತ್ರೀಕರಣ ಆರಂಭಿಸಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.